ನನ್ನ ಪ್ರೀತಿಯ ಸಮಸ್ತ ಕನ್ನಡಿಗರಿಗೆ ಈ ನಿಮ್ಮ ವಿನಯ್ ಕುಮಾರ್ ಮಾಡುವ ನಮಸ್ಕಾರವು. ಸ್ನೇಹಿತರೆ, ನೀವು ಈ ರೀತಿ ಕೆಲವೊಂದು ಇನ್ಸ್ಟಾಗ್ರಾಮಲ್ಲಿ ಅಥವಾ ವಾಟ್ಸಪ್ ಗ್ರೂಪ್ಗಳಲ್ಲಿ ಅಥವಾ ವಾಟ್ಸಪ್ ಸ್ಟೇಟಸ್ಗಳಲ್ಲಿ ಈ ನಡುವೆ ಟ್ರೆಂಡ್ ಆಗಿರ್ತಕ್ಕಂಥ ಈ ರೀತಿಯ ಫೋಟೋನ ಎಲ್ಲ ಕಡೆ ನೋಡಿರ್ತೀರಿ. ಇದನ್ನು ಯಾವ ರೀತಿ ಮಾಡೋದು, ಇದನ್ನು ಯಾವ ರೀತಿ ಮಾಡಬೇಕು ಕೆಲವರಿಗೆ ಗೊತ್ತಿರಲ್ಲ. ಹಾಗಾಗಿ ನಾನು ಇದನ್ನು ಯಾವ ರೀತಿ ಮಾಡಬೇಕು ಅನ್ನೋ ಒಂದು ವಿಡಿಯೋನ ಮಾಡ್ತಾಯಿದ್ದೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ಅದಕ್ಕೆ ಏನು ಮಾಡಬೇಕು ಅನ್ನೋದು ಪ್ರತಿಯೊಂದು ಮಾಹಿತಿಯನ್ನು ಕೂಡ ಈ ಒಂದು ವಿಡಿಯೋ ಕೊನೆವರೆಗೂ ನೋಡಿದ್ರೆ ನಿಮಗೆ ಸಂಪೂರ್ಣವಾಗಿ ಗೊತ್ತಾಗುತ್ತೆ. ಕೇವಲ 3 ನಿಮಿಷ ವಿಡಿಯೋ ನೋಡೋದ್ರಿಂದ ಈ ವಿಡಿಯೋನ ಯಾವ ರೀತಿ ಮಾಡೋದು ಅಥವಾ ಈ ಒಂದು ಫೋಟೋನ ಯಾವ ರೀತಿ ಮಾಡೋದು ಅನ್ನೋದು ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ. ಮಧ್ಯದಲ್ಲಿ ಎಲ್ಲರೂ ಸ್ಕಿಪ್ ಮಾಡಿದ್ರೆ ನಿಮಗೆ ಏನೂ ಗೊತ್ತಾಗಲ್ಲ. ಸ್ಕಿಪ್ ಮಾಡೋಕ್ಕೋಬೇಡಿ, ಕೊನೆವರೆಗೂ ಎಂಡ್ವರೆಗೂ ನೋಡಿ. ಈ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾಯಿದ್ರೆ ಈ ಕೂಡಲೇ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಬಟನಲ್ಲಿ ಆಲೆ ಗುರುತನ್ನು ಕ್ಲಿಕ್ ಮಾಡಿ. ಬನ್ನಿ, ಮೊದಲನೇದಾಗಿ ಕ್ರೋಮಲ್ಲಿ ಓಪನ್ ಮಾಡಿಕೊಂಡು ಜೆಮಿನಿ ಅಂತ ಗೂಗಲಲ್ಲಿ ಟೈಪ್ ಮಾಡಿ. ಟೈಪ್ ಮಾಡಾದಮೇಲೆ ಸರ್ಚ್ ಕೊಡಿ. ಸರ್ಚ್ ಕೊಟ್ಟ ನಂತರ ಮೊದಲನೇ ಒಂದು ಬರುತ್ತಲ್ಲ ಆಪ್ಷನ್ನು ಜೆಮಿನಿ ಅಂತ, ಅದನ್ನು ಓಪನ್ ಮಾಡಿ. ಓಪನ್ ಮಾಡಿದ ನಂತರ ಕೆಳಗಡೆ ಬಂದರೆ ಲಾಗಿನ್ ಆಗಿರುತ್ತೆ. ಲಾಗಿನ್ ಆಗಿಲ್ಲ ಅಂದರೆ ಲಾಗಿನ್ ಮಾಡಿ. ಅಲ್ಲಿ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಅಪ್ಲೋಡ್ ಫೋಟೋನ ಸೆಲೆಕ್ಟ್ ಮಾಡಿ. ನೀವು ಯಾವ ಒಂದು ಫೋಟೋನ ಅಪ್ಲೋಡ್ ಮಾಡಬೇಕು ಆ ಒಂದು ಫೋಟೋನ ಅಲ್ಲಿ ತೋರಿಸುತ್ತೆ. ಅದನ್ನು ಸೆಲೆಕ್ಟ್ ಮಾಡಿದ್ರೆ ಅದು ಲೋಡಿಂಗ್ ತೊಗೊಳುತ್ತೆ, ಅಪ್ಲೋಡ್ ಆಗುತ್ತೆ. ಅಪ್ಲೋಡ್ ಆದಮೇಲೆ ವಿಡಿಯೋ ಕೊನೆಯಲ್ಲಿ ಕೆಲವೊಂದು ಟೆಕ್ಸ್ಟನ್ನು ಕೊಟ್ಟಿರ್ತೀನಿ, ಈ ಫೋಟೋನ ಯಾವ ರೀತಿ ಮಾಡಬೇಕು ಅಂತ. ಆ ಒಂದು ಟೆಕ್ಸ್ಟನ್ನು ನೀವು ಕಾಪಿ ಮಾಡಿಕೊಂಡು ಈ ಒಂದು ಫೋಟೋದ ಕೆಳಗೆ ಪೇಸ್ಟ್ ಮಾಡಿ ಅದನ್ನು ಈ ಬಾಣದ ಗುರುತಿದೆಯಲ್ಲ ಪಕ್ಕದಲ್ಲಿ ಕೆಳಗಡೆ ನೋಡಿ, ಆ ಬಾಣದ ಗುರುತನ್ನು ಸೆಂಡ್ ಮಾಡಿದ್ರೆ ಒಂದು 5 to 10 ಸೆಕೆಂಡ್ ವೆಯ್ಟಿಂಗ್ ತೊಗೊಳುತ್ತೆ. ವೆಯ್ಟಿಂಗ್ ತೊಗೊಂಡಾದ್ಮೇಲೆ ಫೋಟೋ ರೆಡಿ ಆಗ್ತಾ ಹೋಗುತ್ತೆ. ಕೆಲವೊಂದು ಸರಿ ಫೋಟೋನ ಜೋಡಿಯಾಗಿ ಬರುತ್ತೆ, ಕೆಲವೊಂದು ಸರಿ ಸಿಂಗಲ್ಲಾಗಿ ಬರುತ್ತೆ. ನೀವು ನೋಡಬೇಕು ಅಂತಂದರೆ ಸ್ವಲ್ಪ ಸ್ಕ್ರೋಲ್ ಮಾಡಿ ನೋಡಿದ್ರೆ ಅಲ್ಲಿ ಫೋಟೋ ರೆಡಿ ಆಗ್ತಾ ಇರೋದು ಗೊತ್ತಾಗುತ್ತೆ. ನೋಡಿ ರೆಡಿ ಆಯಿತು ಫೋಟೋ. ಇದನ್ನು ನೀವು ಅದ್ರ ಮೇಲೆ ಸ್ಟ್ರಾಂಗಾಗಿ ಪ್ರೆಸ್ ಮಾಡಿ ಅದನ್ನು ಡೌನ್ಲೋಡ್ ಮಾಡ್ಕೋಬೋದು ಅಥವಾ ಸ್ಕ್ರೀನ್ಶಾಟನ್ನು ತಗೋಬೋದು. ಈ ರೀತಿ ಒಂದು ಫೋಟೋವನ್ನು ರೆಡಿ ಮಾಡ್ಕೊಳ್ಳೋದು ಆಗಿರ್ತಕ್ಕಂಥದ್ದು. ಇನ್ನು ಈ ಒಂದು ಫೋಟೋನ ಡೈರೆಕ್ಟಾಗಿ ಡೌನ್ಲೋಡ್ ಮಾಡ್ಬೋದು. ಇಲ್ಲ ಅಂತಂದರೆ ಸ್ಕ್ರೀನ್ಶಾಟ್ನು ತೊಗೋಬೋದು ಅಥವಾ ಲಾಂಗ್ ಪ್ರೆಸ್ ಮಾಡಿದ್ರೂ ಕೂಡ ಡೌನ್ಲೋಡ್ ಆಪ್ಷನ್ ಬರುತ್ತೆ. ಅಲ್ಲೇ ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಫೇಸ್ಬುಕ್ಕು ಅಥವಾ ವಾಟ್ಸಪ್ಪು ಡಿಪಿಗಳಲ್ಲಿ ಚೇಂಜ್ ಮಾಡ್ಕೋಬೋದು. ಇನ್ನು ಈ ಒಂದು ಫೋಟೋನ ರೆಡಿ ಮಾಡಬೇಕು ಅಂತ ಅಂದರೆ ಯಾವ ಒಂದು ಟೆಕ್ಸ್ಟನ್ನು ಕೊಡಬೇಕು ಅಂದರೆ ಇಲ್ಲಿ ಕೊಟ್ಟಿದ್ದು ನೋಡಿ, ಯೂಸಿಂಗ್ ದ ಮ್ಯಾನೋ ಬನಾನಾ ಮಾಡಲ್. ಈ ಒಂದು ಸ್ಕ್ರೀನ್ಶಾಟ್ನ ತಗೊಳ್ಳಿ. ಇದನ್ನು ಕಾಪಿ ಮಾಡಿಬಿಟ್ಟು ಆ ಒಂದು ಫೋಟೋ ಕೆಳಗೆ ಇದನ್ನು ಪೇಸ್ಟ್ ಮಾಡಿ ಸೆಂಡ್ ಮಾಡಿ. ಇದರಿಂದ ಇಮಿಡಿಯೇಟಾಗಿ ನೀವು ಈ ಒಂದು ನಿಮ್ಮ ಫೋಟೋನ ಪಡ್ಕೋಬೋದು. ಇದಕ್ಕೆ ಯಾವ ರೀತಿ ಅಮೌಂಟ್ ಇರೋದಿಲ್ಲ. ಈ ಮಾಹಿತಿ ನಿಮಗೆ ಇಷ್ಟ ಆಗಿತ್ತು ಅಂದರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೂ ಇನ್ಮೇಲೆ ಡೈಲಿ ಅಪ್ಲೋಡ್ ಆಗುತ್ತೆ ವೀಡಿಯೋಸು. ಏಕೆಂದರೆ ಸ್ವಲ್ಪ ದಿನ ಹುಷಾರಿರಲಿಲ್ಲ, ಹಾಗಾಗಿ ವೆದರ್ ಪ್ರಾಬ್ಲಮ್ ಆಗಿತ್ತು. ಹಾಗಾಗಿ ಇನ್ನು ಹೆಚ್ಚಿನ ಮಾಹಿತಿಗಳು, ನಿಮಗೆ ಬೇಕಾದಂಥ ಮಾಹಿತಿಗಳು ಬರ್ತಾ ಹೋಗ್ತವೆ. ಮರ್ಯಾದೆ ಸಬ್ಸ್ಕ್ರೈಬ್ ಮಾಡಿ ಈ ಚಾನಲ್ಗೆ.